ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಹೆಸರು ಮಾಡಿದಂತ ಒಬ್ಬ ಫ್ರೆಂಚ್ ಎಂಟರ್ಟೈನರ್ ಮೈಕಲ್ ಲೊಟಿಟೋ ಅನ್ನೋ ವ್ಯಕ್ತಿ ಈತ ಜೀರ್ಣ ಮಾಡ್ಕೊಳಕ್ ಆಗ್ದಿರುವಂತ ವಸ್ತುಗಳನ್ನ ತಿನ್ನೋದ್ರಲ್ಲಿ ತುಂಬಾ ಹೆಸರುವಾಸಿಯಾಗಿದ್ದ. ಅದು ಎಂತೆಂತ ವಸ್ತುಗಳು ಗೊತ್ತಾ? ಮೆಟಲ್ಸು, ಗಾಜು, ರಬ್ಬರ್, ಹಾಸಿಗೆ, ಸೈಕಲ್ಲು, ಟಿವಿ, ಬ್ಲೇಡ್, ಈ ತರದ ವಸ್ತುಗಳನ್ನ ತಿಂತಿರ್ತಾನೆ. ಇಷ್ಟೇ ಅಲ್ಲ, ಅವ್ರ ಜೀವನದಲ್ಲಿ ತಿಂದಿರುವಂತ ದೊಡ್ಡ ವಸ್ತು ಅಂದ್ರೆ ಒಂದು ವಿಮಾನ ಪೂರ್ತಿ ತಿಂದಿದ್ದಾರೆ. ಪೂರ್ತಿ ಒಂದು ವಿಮಾನ ತಿನ್ನೋದಕ್ಕೆ ಅವ್ರಿಗೆ 2 ವರ್ಷ ಟೈಮ್ ಬೇಕಾಗುತ್ತೆ. ಅವ್ರ ಲೈಫ್ ಟೈಮ್ ನಲ್ಲಿ ಸುಮಾರು 9 ಟನ್ ಅಷ್ಟು ಮೆಟಲ್ಸ್ ನ ತಿಂದಿದ್ದಾರೆ. ಆದ್ರೆ ಇಷ್ಟೆಲ್ಲ ಡೇಂಜರಸ್ ವಸ್ತುಗಳನ್ನ ತಿಂದ್ರು ಕೂಡ ಅದರಿಂದ ಅವ್ರಿಗೆ ಸ್ವಲ್ಪನೂ ಕೂಡ ಆರೋಗ್ಯ ಸಮಸ್ಯೆ ಅನ್ನೋದೇ ಬಂದಿಲ್ಲ. ಆದ್ರೆ 2007ರಲ್ಲಿ ನ್ಯಾಚುರಲ್ ಕಾಸಸ್ ಇಂದ ಡೆತ್ ಆಗ್ತಾರೆ. ಇಷ್ಟೆಲ್ಲ ಕೇಳಿದ್ಮೇಲೆ ಇದನ್ನೆಲ್ಲ ತಿಂದು ಹೆಂಗ್ ಡೈಜೆಷನ್ ಮಾಡ್ಕೊಳ್ತಿದ್ರು ಅನ್ನೋದು ನಮ್ಗೆ ಡೌಟ್ ಬರುತ್ತೆ ಅಲ್ವಾ? ಅದನ್ನು ಹೇಳ್ತೀನಿ ಕೇಳಿ. ಅವ್ರ ಜೀರ್ಣಾಂಗ ವ್ಯವಸ್ಥೆ ತುಂಬಾ ಸ್ಟ್ರಾಂಗ್ ಇರುತ್ತೆ. ಅವ್ರ ಹೊಟ್ಟೆನಲ್ಲಿರೋ ಆಸಿಡ್ ಬಂದು ಎಂತ ಮೆಟಲ್ ತಿಂದ್ರು ಕೂಡ, ಏನ್ ತಿಂದ್ರು ಕೂಡ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋ ಪವರ್ ಇರುತ್ತೆ. ಮತ್ತೆ ಹೊಟ್ಟೆ ಒಳಗಡೆ ಒಳಪದರಗಳು ಮತ್ತೆ ಕರಳುಗಳು ಸಾಮಾನ್ಯ ಮನುಷ್ಯರಿಗಿಂತ ಹೆಚ್ಚಿಗೆ ದಪ್ಪ ಇರುತ್ತೆ. ಅದನ್ನ ನುಂಗ್ದಾಗ್ಲೂ ಕೂಡ ಏನು ಆಗೋದಿಲ್ಲ. ಸೊ ಏನೇ ತಿಂದ್ರು ಅದನ್ನ ಜೀರ್ಣ ಮಾಡ್ಕೊಳ್ಳುವಂತ ಶಕ್ತಿ ಇರುತ್ತೆ ಅವ್ರಿಗೆ. ಮತ್ತೆ ಯಾಕೆ ಅವ್ರಿಗೆ ಈ ತರ ತಿನ್ನೋಕಾಗ್ದಿರುವಂತ ಡೇಂಜರಸ್ ವಸ್ತುಗಳನ್ನ ತಿಂತಾ ಇದ್ರು ಅಂದ್ರೆ, ಅವ್ರಿಗೆ ಪಿಕಾಸ್ ಸೈಕಾಲಜಿಕಲ್ ಡಿಸಾರ್ಡರ್ ಇರುತ್ತೆ. ಈ ಡಿಸಾರ್ಡರ್ ಇರುವಂತ ವ್ಯಕ್ತಿಗಳಿಗೆ ಇಂಥ ಗಾಜು, ಮೆಟಲ್ಸು, ಈ ತರದ ತಿನ್ನಕ್ಕಾಗ್ದಿರುವಂತ ವಸ್ತುಗಳನ್ನ ತಿನ್ಬೇಕನ್ಸುತ್ತೆ. ಸೊ ಇವ್ರಿಗೂ ಕೂಡ ಇಂಥ ವಸ್ತುಗಳನ್ನ ತಿನ್ಬೇಕನ್ಸುತ್ತೆ. ನಂತರ ಅವರು ಅದನ್ನೇ ಕಂಟಿನ್ಯೂ ಮಾಡ್ತಾ ಹೆಸರುವಾಸಿ ಆಗ್ತಾ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಹೆಸರು ಪಡ್ಕೊಳ್ತಾರೆ. ಇದುವರೆಗೂ ಇವ್ರು ಮಾಡಿರೋ ರೆಕಾರ್ಡ್ ನ ಯಾರು ಕೂಡ ಬ್ರೇಕ್ ಮಾಡಿಲ್ಲ. ಈ ವಿಚಿತ್ರವಾಗಿರೋ ಮನುಷ್ಯನ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ನ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.